Hello everyone, welcome to Navras Math Tutorials, exercise number 10.1, second question ಅಲ್ಲಿ second part. Okay, ನೋಡೋಣ ಏನು ಕೊಟ್ಟಿದ್ದಾರೆ. Identify terms and factors in the expressions given below ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರಲ್ವಾ, ಇದರಲ್ಲಿ ಟರ್ಮ್ಸ್ ಅಂಡ್ ಫ್ಯಾಕ್ಟರ್ಸ್ ಬರೀರಿ ಅಂತ ಕೊಟ್ಟಿದ್ದಾರೆ. ನಾವು ಮುಂಚೆ ಟ್ರೀ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ವಲ್ವಾ, ಇಲ್ಲಿ ಏನಿಲ್ಲ, ಸುಮ್ಮನೆ ಬರಿಬಹುದು ಅಷ್ಟೇ ಕೇಳಿದ್ದಾರೆ, ಸೊ ಬರೆಯೋಣ. ಈಗ ಟರ್ಮ್ಸ್ ಅಂದ್ರೆ ಈಗ ಇದರಲ್ಲಿ ಯಾವ್ದು ಬಂತು ನೋಡಿ, -4x ಬಂತು, ಇದು ಒಂದು ಟರ್ಮ್, 5 ಒಂದು ಟರ್ಮ್, ಹೌದಾ? ಈ ಇದರಲ್ಲಿ ಈ ಎಕ್ಸ್ಪ್ರೆಷನ್ ಅಲ್ಲಿ ಇವೆರಡು ಟರ್ಮ್ ಆಯ್ತು. ಈಗ ಫ್ಯಾಕ್ಟರ್ಸ್, ಇದರಲ್ಲಿ ಫ್ಯಾಕ್ಟರ್ಸ್ ಏನಿದಾವೆ ನೋಡಿ, -4 -1 4x, ಹೌದಲ್ವಾ? ಈಗ ಇಲ್ಲಿ 5 ಇದೆ. ಓಕೆ, 5ಗೆ 5 ಅಂತ ಕೊಡ್ಬೋದು, 1 ಅಂತಾನು ಕೊಡ್ಬೋದು, ಇಲ್ಲದೆ ಇದ್ರೆ ಓಕೆ. ಓಕೆ, ಈಗ ನೋಡಿ ಸೆಕೆಂಡ್ ಒನ್, -4x + 5y ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟರ್ಮ್ಸ್ ಏನಿದೆ, -4x 5y, ಬೋತ್ ಆರ್ ಟರ್ಮ್ಸ್. ಈಗ ಟರ್ಮ್ಸ್ ಗೆ ಫ್ಯಾಕ್ಟರ್ಸ್ ತೆಗಿಯೋಣ. ಫ್ಯಾಕ್ಟರ್ಸ್ ಏನ್ ಬರುತ್ತೆ, -1 ಬರುತ್ತೆ, 4 ಬರುತ್ತೆ, x ಬರುತ್ತೆ. ಓಕೆ, 5y ಏನ್ ಬರುತ್ತೆ, 5 and y ಬರುತ್ತೆ ಅಲ್ವಾ? ಈಗ ನೆಕ್ಸ್ಟ್ ಒನ್ ನೋಡಿ, 5y + 3y² ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಟರ್ಮ್ಸ್ ಏನ್ ಬರುತ್ತೆ, 5y ಬಂತು, ಇದು 3y² ಬರುತ್ತೆ. ಓಕೆ, ಇದರಲ್ಲಿ ಫ್ಯಾಕ್ಟರ್ಸ್ ಏನ್ ಬರುತ್ತೆ ನೋಡೋಣ. 5yಗೆ 5 is a factor and y is a factor. ಓಕೆ, 3y² ಗೆ 3 ಒಂದು, y 2 ಸರಿ ಬರಿಬೇಕು, ಯಾಕೆ y² ಇರೋದ್ರಿಂದ. ಓಕೆ, ಈಗ ನೆಕ್ಸ್ಟ್ xy + 2x² y² ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟರ್ಮ್ಸ್ ಏನೇನು, xy ಒಂದು ಟರ್ಮ್, 2x² y² ಇದು ಒಂದು ಟರ್ಮ್. ಇದಕ್ಕೆ ಫ್ಯಾಕ್ಟರ್ಸ್ ಏನು, x ಒಂದು y ಒಂದು. ಓಕೆ, ಇದಕ್ಕೆ ಫ್ಯಾಕ್ಟರ್ಸ್ ಏನು, 2 ಒಂದು, x 2 ಸರಿ, y 2 ಸರಿ, ಹೌದಲ್ವಾ? ಇದು ಫ್ಯಾಕ್ಟರ್ಸ್ ಅಂತ. ಓಕೆ, ಈಗ ನೆಕ್ಸ್ಟ್ pq + q ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟರ್ಮ್ಸ್ ಯಾವುದು, pq ಒಂದು ಟರ್ಮ್ ಆಯ್ತು, q ಒಂದು ಟರ್ಮ್ ಆಯ್ತು. pq ಅಲ್ಲಿ ಏನ್ ಬರುತ್ತೆ ಫ್ಯಾಕ್ಟರ್ಸ್, pq, q ಅಲ್ಲಿ q ಒಂದೇ. ಓಕೆ, ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, 1.2ab - 2.4b + 3.6a ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಟರ್ಮ್ಸ್ ಏನೇನಾಯ್ತು ಇಲ್ಲಿ, 1.2ab ಒನ್ ಟರ್ಮು, -2.4b ಒನ್ ಟರ್ಮು. ಸೇಮ್ ಹಂಗೆ ಬರೆಯೋದು, ಆದ್ರೆ ಪಾಯಿಂಟ್ ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಆಗ್ಬಾರ್ದು ನಾವು ಅಷ್ಟೇ. 3.6a ಅವರು ಕನ್ಫ್ಯೂಸ್ ಆಗಲಿ ಅಂತ ಕೊಟ್ಟಿರ್ತಾರೆ. ಈಗ ಟರ್ಮ್ ಆಯ್ತು, ಇದು ಫ್ಯಾಕ್ಟರ್ಸ್ ಬರೆಯೋಣ. ಫ್ಯಾಕ್ಟರ್ಸ್ ಏನೇನು ಬರಿಬೋದು, 1.2 a and b. ಓಕೆ, ಇದರದ್ದು ಫ್ಯಾಕ್ಟರ್ಸ್. ಈಗ ಇದ್ರದ್ದು ಏನು ಫ್ಯಾಕ್ಟರ್ಸ್, -1 ನೋಡಿ, -1 ಕಂಪಲ್ಸರಿ ಬರೀಬೇಕು, ಮೈನಸ್ ಸೈನ್ ಇರುವಾಗ, and 2.4b. ಓಕೆ, ಈಗ ಇದ್ರದ್ದು ಏನು ಫ್ಯಾಕ್ಟರ್ಸ್, 3.6a ಇಷ್ಟೇ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, 3/4x + 1/4 ಅಂತ ಕೊಟ್ಟಿದ್ದಾರೆ. ಸೊ ಟರ್ಮ್ಸ್ ಏನಾಗುತ್ತೆ, 3/4x ಆಗುತ್ತೆ, ಇನ್ನೊಂದು ಟರ್ಮ್ 1/4 ಆಗುತ್ತೆ. ಸೊ ಇದಕ್ಕೆ ಫ್ಯಾಕ್ಟರ್ಸ್ ಏನ್ ಬಂತು, 3/4, ಪಾಯಿಂಟ್ ಇದ್ರೆ ಹೆಂಗಿದಂಗೆ ಇಡಬೇಕು, ಇಲ್ಲಿ 3/4 ಇದ್ರೆ ಹಂಗೆ ಇಡೋಣ ಫ್ಯಾಕ್ಟರ್ಸ್. ಓಕೆ, ಇನ್ನೊಂದು x ಆಯ್ತು, ಇಲ್ಲಿ 1/4 ಒಂದೇ ಅಷ್ಟೇ. ಓಕೆ, ಈಗ ನೋಡಿ, ಇದು 0.1p² + 0.2q² ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಟರ್ಮ್ಸ್ ಏನಾಯ್ತು, 0.1p² ಒಂದು ಟರ್ಮ್ ಆಯ್ತು, 0.2q² ಒಂದು ಟರ್ಮ್ ಆಯ್ತು. ಓಕೆ, ಇದಕ್ಕೆ ಫ್ಯಾಕ್ಟರ್ಸ್ ಏನು, 0.1 ಒಂದು ಫ್ಯಾಕ್ಟರ್ ಆಯ್ತು, p ಒಂದು ಫ್ಯಾಕ್ಟರ್ ಆಯ್ತು, ಇನ್ನೊಂದ್ಸರಿ p ಬರಿಬೇಕು, ಯಾಕಂದ್ರೆ p² ಇರೋದ್ರಿಂದ ನಾವು p ಎಪ್ಸಬೇಕು. ಈಗ ಇದಕ್ಕೇನು ಅಷ್ಟೇ ಸೇಮ್,
0.2 ಇದೆ, 0.2 ಬರೀರಿ. ಕ್ಯೂ ಸ್ಕ್ವೇರ್ ಇರೋದ್ರಿಂದ ಕ್ಯೂ 2 ಸರಿ ಬರಬೇಕು. ಓಕೆ, ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಒನ್ ಮಾಡೋಣ.